ಸಿಂಧು ಅವರೇ, ಏನಾಗಿದೆ ನಿಮಗೆ? ಪ್ಲೀಸ್ ನಿಂತ್ಕೊಳ್ಳಿ, ಮಾತಾಡಿ ಸಿಂಧು ಅವರೇ. ಸಿಂಧು ಅವರೇ, ಸಿಂಧು ಅವರೇ, ಏನಾಗಿದೆ ನಿಮಗೆ? ಸಮಾಧಾನ ಮಾಡ್ಕೊಳ್ಳಿ. ಸಿಂಧು ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅಲ್ಲಿ ನನ್ನ ಅಕ್ಕನೇ ನನ್ನನ್ನ ನನ್ನ ಮಗುನ್ ಮುಚ್ಚಿಡುವಷ್ಟು ಕ್ರೂರಿ ಅಂತ ನನ್ನ ಆಚೆ ಹಾಕ್ಬಿಟ್ಲು. ನನ್ ಗೊತ್ತು ಸಿಂಧು ಅವರೇ, ಇದು ನಿಮ್ಮಿಂದ ಆಗಿದ್ದಲ್ಲ. ಆದ್ರೆ ಇದ್ಯಾಕೆ ಅಕ್ಕಂಗ್ ಗೊತ್ತಾಗ್ಲಿಲ್ಲ? ಅಲ್ಲ, ನಾನ್ ತಪ್ಪು ಮಾಡ್ತೇನೆ ಅಂತ ಅಕ್ಕ ಅದ್ ಹೇಗ್ ನಂಬದ್ಲು? ವಿರಾಟ್, ನಿಮಗ್ ಗೊತ್ತಾ, ನನಗೆ ಬುದ್ಧಿ ಬಂದಾಗ್ಲಿಂದ ನನ್ನ ಅಕ್ಕನ ಅಮ್ಮನ್ ತರಾನೇ ನೋಡ್ಕೊಂಡ್ ಬಂದೆ. ಅಷ್ಟೇ ಯಾಕೆ, ಅಮ್ಮಂಗಿಂತ ನನಗೆ ಅಕ್ಕ ಅಂದ್ರೇನೆ ಜಾಸ್ತಿ ಪ್ರೀತಿ. ಇವತ್ತು ಅಮ್ಮ ಇಲ್ದೇನೆ ನಾನ್ ಬದುಕ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಅಕ್ಕ ಭವಾನಿ. ಅಂತವಳು ನನ್ನ ಆಚೆ ಹೋಗು ಅಂತ ಹೇಳಿದ್ಲಲ್ಲ, ನನ್ನ ಮಾತ್ ಕೇಳಿ ಹೇಗ್ ಬದುಕಿರ್ಬೇಕು ವಿರಾಟ್? ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋ ತನಕ ನನ್ ಬಾಯಲ್ಲಿ ಅಕ್ಕ ಅಕ್ಕ ಅನ್ನೋದ್ ಬಿಟ್ರೆ ಬೇರೆ ಮಾತೇ ಬರಲ್ಲ. ಅವಳಿಗೋಸ್ಕರ ನನ್ ಪ್ರಾಣ ಕೊಡಕ್ಕೂ ಸಿದ್ಧ ಇರುವಾಗ ನನ್ ಬಗ್ಗೆನೆ ಅಕ್ಕ ಹೀಗ್ ಮಾತಾಡಿದ್ರೆ ನಾನ್ ಎಲ್ಲಿಗೆ ಹೋಗ್ಬೇಕು ವಿರಾಟ್? ಯಾರ್ ಮಡ್ಲಲ್ಲಿ ತಲೆ ಇಟ್ಟು ಸಮಾಧಾನ ಮಾಡ್ಕೋಬೇಕು? ಅಕ್ಕ ಅಥರ್ವನ ಮದ್ವೆ ಮಾಡ್ಕೊಳಕ್ಕಾಗ್ದೆ ಮಗುನ ಅವಳ ಹೊಟ್ಟೆಲಿ ಇಟ್ಕೊಂಡು ಕಷ್ಟ ಪಡೋದನ್ನ ನೋಡಕ್ಕಾಗ್ದೆ ನನ್ನ ನಿಜವಾದ ಅಸ್ತಿತ್ವನ ಬಿಟ್ಟು ಭೈರವಿಯಾಗಿ ಬದುಕ್ತೆ. ಅಷ್ಟೇ ಯಾಕೆ, ಇದೆಲ್ಲ ಗೊತ್ತಿದ್ದ ಅಪ್ಪ ಕೂಡ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು. ಪಾಪ ಧರ್ಮೇಂದ್ರ ಡ್ಯಾಡ್ಗೆ ನನ್ನಿಂದ ಅವಮಾನ ಆಯ್ತು. ಹಾಗೆ ಅಕ್ಕಂಗೋಸ್ಕರ ನಿಮ್ಮನ್ನ ನಾನು ಇಷ್ಟೊಂದು ಪ್ರೀತಿಸೋ ಗಂಡನ್ನೇ ಬಿಟ್ಕೊಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ವಿರಾಟ್. ಸಿಂಧು ಅವರೇ, ಏನ್ ಹೇಳ್ತಾ ಇದ್ದೀರಾ? ಅದು ವಿರಾಟ್. ಈ ವಿರಾಟ್ ನಿಮ್ ಮೇಲೆ ಆಪಾದನೆ ಬಂದಿದೆ ಅನ್ ಮಾತ್ರಕ್ಕೆ ಬಿಟ್ಟೋಗ್ತಾನೆ ಅಂತ ಅನ್ಕೊಂಡ್ರ? ನಾನ್ ನಿಮಗ್ ಹೇಗ್ ಹೇಳಿ, ನಾನ್ ನಿಮ್ಮನ್ ಮದ್ವೆ ಆಗಿದ್ದು ಈಗ ನನ್ನ ಪ್ರೀತಿಸ್ತಿದ್ದೀರಾ ಅಂತಲ್ಲ, ನನ್ನ ಅಕ್ಕನ್ಗೋಸ್ಕರ ಇವತ್ತು ನನ್ನ ಬದುಕನ್ನ ಈಶಾನಿಗೆ ಅಡ ಇಟ್ಬಿಟ್ಟಿದ್ದೀನಿ ವಿರಾಟ್. ಸಿಂಧು ಅವರೇ, ನಿಮ್ಮನ್ನ ಹೀಗೆ ನೋಡೋಕೆ ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ಅಳ್ಬೇಡಿ. ಹೇಗೆ ವಿರಾಟ್, ಕಾಡಲ್ಲಿ ಒಂಟಿಯಾಗಿ ಬಿಟ್ಟು ಹೋಗೋ ಮಗು ತರ ಆಗಿದ್ದೀನಿ. ಅಮ್ಮ 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 ಅಂತ ಕೂಗ್ತಾ ಇದ್ದೀನಿ. ಯಾವಾಗ ಯಾವ ಪ್ರಾಣಿ ಬಂದು ನನ್ನನ್ನ ತಿಂದು ಬಿಡುತ್ತೆ ಅನ್ನೋ ಭಯದಲ್ಲಿ ಅಮ್ಮನ್ ಸೆರಗಿಟ್ಕೊಳ್ಳೋ ಆತ್ರದಲ್ಲಿ ಓಡ್ತಾ ಇದ್ದೀನಿ, ಬೀಳ್ತಾ ಇದ್ದೀನಿ. ಆದ್ರೆ ನನ್ನಮ್ಮ ಮಾತ್ರ ನನ್ ಕೂಗನ್ನ ಕೇಳಿಸ್ಕೊತಾನೆ ಇಲ್ಲ. ಭಯ ಆಗ್ತಿದೆ ವಿರಾಟ್. ಅಕ್ಕನ್ನ ಕಳ್ಕೊಳ್ಳೋ ಭಯ ಮೊದಲನೇ ಸರಿ ಆಗ್ತಿದೆ. ಅಮ್ಮ ನಮ್ಮನ್ ಬಿಟ್ಟು ಹೋದ್ಮೇಲೆ ಅಕ್ಕನೇ ನನಗಮ್ಮ ಆಗಿದ್ಲು. ಹಾಗಿರುವಾಗ ಆ ಮನೆ ನನ್ನ ದೂರ ತಳ್ಳಿರುವಾಗ ನಾನ್ ಎಲ್ಲಿಗೆ ಹೋಗ್ಬೇಕು? ಯಾರನ್ನ ಅಕ್ಕ ಅಂತ ಹೇಳ್ಬೇಕು? ಸಿಂಧು ಅವರೇ,
ಸಾಕು.